ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ವೀಕ್ಷಕರೇ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಥಂಬ್ನೈಲ್ ನೋಡ್ಬಿಟ್ಟು ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ಇವತ್ತು ನಾನು ಹೈದರಾಬಾದ್ ಅಲ್ಲಿ ಚರ್ಲಾಪಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇನೆ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಹೈದರಾಬಾದ್ ಇಂದ ಹರಿದ್ವಾರ್ ವರೆಗೆ. ಏನಪ್ಪ ವಿಶೇಷ ಅಂದ್ರೆ, ನಾನು ಆಕ್ಚುಲಿ ಚಾರ್ಧಾಮ್ ಸಿರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ, ಮಿಸ್ ಮಾಡಬೇಡಿ. ಸೊ ನಾನ್ ಸ್ಪೆಷಲಿ ಜರ್ನಿ ಮಾಡ್ತಾ ಇರೋದು ಸ್ಲೀಪರ್ ಕ್ಲಾಸ್ ಅಲ್ಲಿ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 2:30 ಆಗಿದೆ. ಸೊ ಪೂರ್ತಿ ವಿಡಿಯೋನ ನೋಡಿ. ಸೊ ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಜರ್ನಿ ಮಾಡ್ತಾ ಮಾಡ್ತಾ ನಿಮ್ ಜೊತೆಲೆ ಶೇರ್ ಮಾಡ್ಕೋತೀನಿ ವೀಕ್ಷಕರೇ. ಇದೆ ನೋಡಿ ಚರ್ಲಾಪಲ್ಲಿ ರೈಲ್ವೆ ಸ್ಟೇಷನ್ ಈ ತರ ಇದೆ. ಸೊ ಇದು ಈ ಕಡೆ ನಾವು ಫಸ್ಟ್ ಪ್ಲಾಟ್ಫಾರ್ಮ್ ಕಡೆ ಬಂದಿದ್ದೀವಿ. ಆಕ್ಚುಲಿ ಆ ಕಡೆ 8 and 9 ಪ್ಲಾಟ್ಫಾರ್ಮ್ ಕಡೆ ಹೊಸದಾಗಿ ಮಾಡ್ತಾ ಇದಾರೆ. ಆ ಕಡೆನೂ ನಿಮ್ಗೆ ಹೋಗಿ ತೋರಿಸ್ತೀನಿ. ಸೊ ಈ ತರ ಇದೆ ನೋಡಿ ವೀಕ್ಷಕರೇ. ತುಂಬಾ ಔಟ್ ಆಫ್ ಸಿಟಿ ಇದೆ, ತುಂಬಾ ದೂರ ಇದೆ ಅಂದ್ರೆ ಹೇಳ್ಬೇಕಂದ್ರೆ. ಸೊ ಇವಾಗ ನಾವು ಒಳಗಡೆ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಿದೀವಿ ನೋಡಿ ವೀಕ್ಷಕರೇ. ಈ ತರ ಇದೆ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೋಡ್ತಾ ಇದ್ದೀರಾ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ ವೀಕ್ಷಕರೇ. ವೀಕ್ಷಕರು ಇವಾಗ ಲಿಫ್ಟ್ ಹತ್ಕೊಂಡು ಮೇಲೆ ಬಂದ್ವಿ. ಮೇಲೆ ಬಂದ ತಕ್ಷಣ ನೋಡಿ ಇಷ್ಟು ಚೆನ್ನಾಗಿ ಮಾಡಿದಾರೆ, ಇಷ್ಟು ದೊಡ್ಡದಾಗಿ ಮಾಡಿದಾರೆ ನೋಡಿ. ಈ ತರ ಇದೆ ವೀಕ್ಷಕರೇ. ನಾನ್ ಆ ಕಡೆ ನೋಡಿದ್ರೆ ನಾನು ಈ ತರ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಬಟ್ ಹೊಸದ್ ಮಾಡಿದಾರೆ ಅಂತ ನೋಡ್ತಾ ಇದ್ವಿ. ಈ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೈಲ್ವೆ ಸ್ಟೇಷನ್. ನಿಮ್ಗೆ ತೋರ್ಸ್ ಒಂದ್ ಸೆಕೆಂಡ್. ಓಕೆ, ಈ ತರ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ಮೇಲಿಂದ. ಸೊ ಅದೇ ರೀತಿ ನಾವು ಈ ಕಡೆ ಫುಲ್ ಎಷ್ಟು ಪ್ಲಾಟ್ಫಾರ್ಮ್ ಇದೆ ಅಂತ ನೋಡ್ಕೊಂಡು ಬರ್ತಾ ಇದೀವಿ. 8, 9 ತನಕ ಇದೆ ವೀಕ್ಷಕರೇ. ಸೊ ಈ ಕಡೆ ಅಂದ್ರೆ ವೇಟಿಂಗ್ ಹಾಲು ಮತ್ತೆ ಡಾರ್ಮೆಟ್ರಿ ಆ ತರ ಮಾಡಿದಾರಂತ ನೋಡಕ್ ಹೋಗ್ತಿದೀವಿ. ಈ ತರ ಇದೆ ನೋಡಿ ವೀಕ್ಷಕರು. ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಈ ಕಡೆ ವೇಟಿಂಗ್ ಹಾಲ್ ಕಡೆ ಬಂದ್ವಿ. ಈ ತರ ಇದೆ ನೋಡಿ ವೀಕ್ಷಕರೇ, ವೇಟಿಂಗ್ ಹಾಲ್ ಅಲ್ಲಿ ಇದ್ದೀವಿ. ಆರಾಮಾಗಿ ನೀವು ರೆಸ್ಟ್ ಮಾಡ್ಕೋಬಹುದು, ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು. ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಟ್ರೈನ್ ಡೀಟೇಲ್ಸ್ ನ ಕಾಣಿಸ್ತಾ ಇರುತ್ತೆ. ಈ ತರ ಇದೆ ವೀಕ್ಷಕರೇ. ಈ ತರ ನಾನು ಹೇಳದಲ್ಲ, ಇನ್ನೊಂದು ಗೇಟ್ ಕಡೆ ಅಂತ ಈ ತರ ಮಾಡಿದ್ದಾರೆ ವೀಕ್ಷಕರೇ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ಲೈಟ್ ಆಗಿ ಅಂದ್ರೆ ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಉಳ್ಕೊಂಡಿದೆ, ಮೇ ಬಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನಮ್ ಟ್ರೈನ್ ಅನೌನ್ಸ್ ಮಾಡಿದ್ದಾರೆ 8ನೇ ಪ್ಲಾಟ್ಫಾರ್ಮ್ ಮೇಲೆ ಬಂದ್ ನಿಂತಿದೆ ಅಂತ. ಸೊ ನಾವು ಹೊರಡುವ ಟ್ರೈನ್ ಬಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆಗಿದೆ ವೀಕ್ಷಕರೇ. ಇದು ಸ್ಪೆಷಲ್ ಟ್ರೈನ್ ಇದೆ. ಚರ್ಲಾಪಲ್ಲಿ ಟು ದೇಹರಾದೂನ್ ಸ್ಪೆಷಲ್ ಟ್ರೈನ್ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಹಿಂದಿಯಲ್ಲಿ ಬರ್ದಿದ್ದಾರೆ ವೀಕ್ಷಕರೇ. ನಿಮ್ಗೆ ಕಾಣಿಸೋ ಚರ್ಲಾಪಲ್ಲಿ ಟು ದೇಹರಾದೂನ್ ಟ್ರೈನ್ ನಂಬರ್ ಬಂದ್ಬಿಟ್ಟು 07077. ವೀಕ್ಷಕರೇ, ನಾವು ಮಾಡಿರೋದು ಹೈದರಾಬಾದ್ ಇಂದ ಹರಿದ್ವಾರ್ ವರೆಗೆ. ಲಾಸ್ಟ್ ದೇಹರಾದೂನ್ ವರೆಗೆ ಇದೆ. ಅಂದ್ರೆ ಹರಿದ್ವಾರ್ ಆದ್ಮೇಲೆ ನೆಕ್ಸ್ಟ್ ದೇಹರಾದೂನ್ ಸ್ಟಾಪ್ ಇದೆ, ಲಾಸ್ಟ್ ಸ್ಟಾಪ್. ಸೊ ನಾವು ಮಾಡಿರೋದು ಸ್ಲೀಪರ್ ಕ್ಲಾಸ್ ಅಲ್ಲಿ ವೀಕ್ಷಕರೇ. ಎಷ್ಟು ಟಿಕೆಟ್ ಕೊಟ್ವಿ ಅಂತ ಹೇಳಿದ್ರೆ 950 ಚಿಲ್ಲರೆ ಏನೋ ಆಗಿದೆ. ಸೊ ಸ್ಲೀಪರ್ ಕ್ಲಾಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇದಕ್ಕೆ AC ಕೋಚ್ ಕೂಡ ಇದೆ, ಅಂದ್ರೆ 3 ಟೈರ್ ಅಷ್ಟೇ ಇದೆ, 2 ಟೈರ್ ಇಲ್ಲ, ಫಸ್ಟ್ AC ಇಲ್ಲ ವೀಕ್ಷಕರೇ. ಜನರಲ್ ಕೋಚ್ ಕೂಡ ಇಲ್ಲ ವೀಕ್ಷಕರೇ. ಸೊ ನಾವು ಬೆಳಿಗ್ಗೆ 4 ಗಂಟೆ 1 ಅವರ್ ಮುಂಚೆನೆ ಬಂದು ಟ್ರೈನ್ ಹತ್ರ ನಿಂತ್ಕೊಂಡಿದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು 07077 ದೇಹರಾದೂನ್ ಎಕ್ಸ್ಪ್ರೆಸ್ ಅಂತ. ಸೊ ನಮ್ ಕೋಚ್ ಬಂದ್ಬಿಟ್ಟು S5 ಇದೆ. ಬನ್ನಿ ಒಳಗಡೆ ಹೋಗೋಣ. ಸೊ ಈ ತರ ಇದೆ ನೋಡಿ ವೀಕ್ಷಕರೇ. ಫುಲ್ ಹೊಸದಾಗಿದೆ ವೀಕ್ಷಕರೇ. ಫುಲ್ ಅಂದ್ರೆ 1 ವರ್ಷ ಆಯ್ತು ಅನ್ಸುತ್ತೆ ಅಲ್ಲಿ ಡೇಟ್ ಕೊಟ್ಟಿದ್ರು. ಸೊ ಈ ತರ ಇದೆ. ಇದು ಸ್ಲೀಪರ್ ಕ್ಲಾಸ್ ಇದೆ ನೋಡಿ ವೀಕ್ಷಕರೇ. ಫುಲ್ ಕ್ಲೀನ್ ಇದೆ, ನೋ ಡೌಟ್, ತುಂಬಾ ಕ್ಲೀನ್ ಇದೆ ವೀಕ್ಷಕರೇ. ಇದು ಈ ಕಡೆ 3x3 ಕಾಂಬಿನೇಷನ್. ಈ ಕಡೆ ಸೈಡ್ ಅಪ್ಪರ್ ಮತ್ತೆ ಸೈಡ್ ಲೋವರ್. ನಿಮ್ಗೆ ಪ್ರತಿಯೊಂದು ಸೀಟ್ಗೆ ಚಾರ್ಜರ್ ಕೊಟ್ಟಿದ್ದಾರೆ, ಮತ್ತೆ ಫ್ಯಾನ್ಸ್ ಇದೆ, ಏನು ತೊಂದರೆ ಇಲ್ಲ. ಸೊ ಹೊರಗಡೆ ಬಂದ್ವಿ. ಈ ತರ ಇದೆ, ಲೆಫ್ಟ್ ರೈಟ್ ವಾಶ್ರೂಮ್ಸ್ ಇದೆ, ವೆಸ್ಟರ್ನ್ ಅಂಡ್ ಇಂಡಿಯನ್. ಸೊ ಈಗ ಡಸ್ಟ್ಬಿನ್ ಇದೆ ನೋಡಿ. ತುಂಬಾ ಕ್ಲೀನ್ ಇದೆ. ಪ್ರೆಸೆಂಟ್ ಅಂತೂ ತುಂಬಾ ಕ್ಲೀನ್, ಯಾಕೆ ಹೊಸ ಟ್ರೈನ್ ಇದೆ ಅಲ್ಲ, ತುಂಬಾ ಕ್ಲೀನ್ ಇದೆ. ಸೊ ಈ ತರ ಇದೆ ನೋಡಿ ವೀಕ್ಷಕರೇ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಒಂದು ದೊಡ್ಡದಾಗಿ ಮಿರರ್ ಇದೆ. ಮತ್ತೆ ಈ ಕಡೆನೂ ಕೂಡ ಕೆಳಗಡೆ ನಿಮ್ಗೆ ವಾಶ್ ಬೇಸಿನ್ ಇದೆ, ಮತ್ತೆ ಕೆಳಗಡೆ ಡಸ್ಟ್ಬಿನ್ ಇದೆ ವೀಕ್ಷಕರೇ.
ವೀಕ್ಷಕರೇ, ಇವಾಗ 5 ಗಂಟೆ ಆಗಿದೆ. ಇನ್ನೂ ಏನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ಸುತ್ತೆ, ಇನ್ನೂ ಬಿಡ್ತಾ ಇಲ್ಲ. ಸೊ ಫೈನಲಿ ಬಿಟ್ರು ವೀಕ್ಷಕರೇ. 5 ಆಗಿ 27 ನಿಮಿಷ ಆಗಿದೆ. 27 ನಿಮಿಷ ಡಿಲೇ ಆಗಿ ಬಿಟ್ಟಿದೆ. ಸೊ ಚರ್ಲಾಪಲ್ಲಿ ರೈಲ್ವೆ ಸ್ಟೇಷನ್ ಹೈದರಾಬಾದ್ ಇಂದ ನಾವು ಬಿಟ್ಟಿದೀವಿ. ಇವಾಗ ನೋಡೋಣ ವೀಕ್ಷಕರೇ ಜರ್ನಿ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಇದೆ ನಂದು. ಸೊ ಸ್ಲೀಪರ್ ಕ್ಲಾಸ್ ಅಲ್ಲಿ ಇದೆ. ಪೂರ್ತಿ ವಿಡಿಯೋನ ನೋಡಿ. ಜರ್ನಿ ಮಾಡ್ತಾ ಪೂರ್ತಿ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ತೀನಿ ವೀಕ್ಷಕರೇ. ಮತ್ತೆ ಎಷ್ಟು ಗಂಟೆ ಮುಟ್ತೀವಿ ಅಂತ, ಇದು ಒಂದು ಅರೌಂಡ್ 38 ಗಂಟೆ ಅಂತ ಕೊಟ್ಟಿದ್ದಾರೆ. 38-38ವರೆ. ಸೊ ಎಷ್ಟು ಗಂಟೆ ತನ ಹೋಗ್ತೀವಿ ಅಥವಾ ಡಿಲೇ ಆಗುತ್ತಾ ಏನ್ ಕತೆ ಅಂತ ನೋಡೋಣ. ಯಾಕೆಂದ್ರೆ ಸ್ಪೆಷಲ್ ಟ್ರೈನ್ ಇದೆಲ್ಲ, ನೋಡೋಣ. ಹೊಸ ಎಕ್ಸ್ಪೀರಿಯನ್ಸ್ ವೀಕ್ಷಕರೇ. ವೀಕ್ಷಕರೇ, ಈ ಟ್ರೈನ್ ಬಂದ್ಬಿಟ್ಟು ಪ್ರತಿ ಮಂಗಳವಾರ ಅಷ್ಟೇ ಇದೆ, ವಾರಕ್ಕೊಂದ್ಸರಿ ಇದೆ. ಹೈದರಾಬಾದ್ ಚರ್ಲಾಪಲ್ಲಿ ರೈಲ್ವೆ ಸ್ಟೇಷನ್ ಇಂದ ವೀಕ್ಷಕರೇ. ವೀಕ್ಷಕರೇ, ಚರ್ಲಾಪಲ್ಲಿ ಆದ್ಮೇಲೆ ಮೊದಲನೇ ಸ್ಟಾಪಿಗೆ ಬರ್ತಾ ಇದೀವಿ ನೋಡಿ, ಕಾಜಿಪೇಟ್ ಜಂಕ್ಷನ್. ವೀಕ್ಷಕರೇ, ಇಲ್ಲಿಗೆ ಬರೋ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 6:23 ನಾವು ಬಂದಿದ್ದು. 7:20 ಬರೋಬ್ಬರ 57 ನಿಮಿಷ ಡಿಲೇ ಆಗಿ ನಡೀತಾ ಇದೆ ವೀಕ್ಷಕರೇ ನಮ್ಮ ಟ್ರೈನ್. ಇದೆ ನೋಡ್ರಿ ಕಾಜಿಪೇಟ್ ಜಂಕ್ಷನ್ ರೈಲ್ವೆ ಸ್ಟೇಷನ್. ನಾವು ಇಲ್ಲಿ ಕಾಜಿಪೇಟ್ ಜಂಕ್ಷನ್ ಅಲ್ಲಿ 1 ಪ್ಲೇಟ್ ಇಡ್ಲಿ ವಡೆ ತಗೊಂಡ್ವಿ ವೀಕ್ಷಕರೇ. ನಿಮ್ಗೆ ಕಾಣಿಸಿರುವ 2 ಪೀಸ್ ಇಡ್ಲಿ 2 ಪೀಸ್ ವಡೆ ಅಂತ ಮೇಲೆ. ಸೊ ಈ ಟ್ರೈನ್ ಅಲ್ಲಿ ಪ್ಯಾಂಟ್ರಿ ಕಾರ್ ಇಲ್ಲ ವೀಕ್ಷಕರೇ, ಅದಕ್ಕೋಸ್ಕರ ಇಲ್ಲಿ ಬಂದ್ರು ತಗೊಂಡ್ವಿ. ಸೊ ಇವಾಗ ಕಾಜಿಪೇಟ್ ಜಂಕ್ಷನ್ ನಾವು ಸ್ಕಿಪ್ ಆಗ್ತಾ ಇದೀವಿ. ಈ ತರ ಇದೆ ನೋಡಿ ವೀಕ್ಷಕರೇ, 2 ಇಡ್ಲಿ 2 ವಡೆ, ನಿಮ್ಗೆ ಚಟ್ನಿ. ವೀಕ್ಷಕರೇ, ಇಡ್ಲಿ ವಡೆ ನೋಡಕ ಅಷ್ಟು ಚೆನ್ನಾಗಿತ್ತು, ಬಟ್ ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ಕೋತಾರ ಇಲ್ಲ. ಬಟ್ ಅನಿವಾರ್ಯ ಏನು ಮಾಡಕ್ಕಲ್ಲ ಅಂತ ತಗೊಂಡ್ವಿ.
ವೀಕ್ಷಕರೇ, ಬ್ಯಾಂಗ್ಳೂರ್ ರಾಜಧಾನಿ ಎಕ್ಸ್ಪ್ರೆಸ್ KSR ಟು ಡೆಲ್ಲಿ ಓವರ್ಟೇಕ್ ಮಾಡ್ತಾ ಇದೆ ನೋಡಿ ವೀಕ್ಷಕರೇ. ಇದು ಬೆಂಗಳೂರಿಂದ 8 ಗಂಟೆ ಪ್ರತಿದಿನ ರಾತ್ರಿ ಬಿಡುತ್ತೆ ವೀಕ್ಷಕರೇ. ಮತ್ತೆ ಸಿಕಿಂದ್ರಾಬಾದ್ ಇಂದ ಬೆಳಿಗ್ಗೆ 7:15 ಬಿಡುತ್ತೆ. ಓವರ್ಟೇಕ್ ಮಾಡ್ತಾ ಇದೆ ನೋಡಿ ವೀಕ್ಷಕರೇ. ನಿಲ್ಸಿದ್ದಾರೆ, ಮೇ ಬಿ ಕ್ರಾಸಿಂಗ್ ಇರ್ಬೋದು ಅನ್ಸುತ್ತೆ. ತುಂಬಾ ಹೊತ್ತಾಯ್ತು, ಒಂದು 10ರಿಂದ 15 ನಿಮಿಷ ಆಯ್ತು ನಿಲ್ಸಿದ್ದಾರೆ. ಈ ಟ್ರೈನ್ ಬಂದ್ಬಿಟ್ಟು ತೆಲಂಗಾಣ ಎಕ್ಸ್ಪ್ರೆಸ್ ಇದೆ ವೀಕ್ಷಕರೇ. ಇದು ಹೈದರಾಬಾದ್ ಟು ಡೆಲ್ಲಿ ಇದು ಕೂಡ. ವೀಕ್ಷಕರೇ, ಒಂಥರ ಹೇಳ್ಬೋದು, ಈ ರೂಟ್ ಅಲ್ಲಿ ಇಷ್ಟೊಂದು ಟ್ರೈನ್ ನಮ್ಗೆ ನೋಡಕ್ ಸಿಗ್ತಾ ಇದೆ ಅಂದ್ರೆ, ಕ್ರಾಸಿಂಗ್ ಆಗ್ಲಿ ಓವರ್ಟೇಕ್ ಆಗ್ಲಿ. ಸೊ ಇಲ್ಲಿವರೆಗಂತೂ ತುಂಬಾ ಟ್ರೈನ್ ಸಿಕ್ಕಿದೆ, ಮುಂದೆವರೆಗೂ ತುಂಬಾ ಸಿಗ್ತಾ ಇರುತ್ತೆ ಅನ್ಕೊಂಡಿದೀನಿ ವೀಕ್ಷಕರೇ. 4 ಅವರ್ ಡಿಲೇ ವೀಕ್ಷಕರೇ. ಬಲ್ಲಾರ್ಷ ಬಂದಿದೀವಿ, ಇಲ್ಲಿಗೆ ಬರೋ ಟೈಮ್ ಬಂದ್ಬಿಟ್ಟು 10:25 ನಿಮಿಷ ಬೆಳಗಿನ ಜಾವ. ನಾವು ಬಂದಿರೋದು 2:32 ನಿಮಿಷಕ್ಕೆ. ಗೊತ್ತಿಲ್ಲ ವೀಕ್ಷಕರೇ, ಇಷ್ಟವರೆಗೆ 4 ಅವರ್ ಡಿಲೇ ಆಗಿದೆ. ನಾನು ಚೂರು ಮಲ್ಕೊಂಡಿದ್ದೆ, ಸೊ ಎದ್ಬಿಟ್ಟೆ. ಬೆಳಿಗ್ಗೆ ಬೇಗ ಎತ್ಕೊಂಡಿದ್ವಲ್ಲ, ನೈಟ್ ಎಲ್ಲ ನಿದ್ದೆ ಇಲ್ಲ. ಸೊ ನೋಡದ ತಕ್ಷಣ ಬಲ್ಲಾರ್ಷ ಬಂದ್ವಿ. ಕಾಜಿಪೇಟೆ ಹೋದ ತಕ್ಷಣ ಅಪ್ಪ ಇನ್ನು ಏನ್ ನಡೀದೆ ಏನ್ ಗೊತ್ತಿಲ್ಲ, ಎಷ್ಟೊತ್ತು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. 4 ಅವರ್ ಲೇಟ್. ಫಸ್ಟ್ ಟೈಮ್ ನಾನು ಇಷ್ಟೊಂದು ಜರ್ನಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ 4 ಅವರ್ಸ್ ಲೇಟ್ ಆಗಿದ್ದು ಈ ಟ್ರೈನ್ ಅಲ್ಲಿ. ಗೊತ್ತಿಲ್ಲ, ಸ್ಪೆಷಲ್ ಟ್ರೈನ್ ಅಂತಾರೆ. ನಾನು ಅನ್ಕೊಂಡೆ ಸ್ಪೆಷಲ್ ಟ್ರೈನ್ ಅಂದ್ರೆ ಆನ್ ಟೈಮ್, ಓಕೆ ಆನ್ ಟೈಮ್ ಹೋಗುತ್ತೆ ಎಲ್ಲ. ಒಳಗಡೆ ಪ್ಯಾಂಟ್ರಿ ಇರುತ್ತೆ, ಊಟ ತಿಂಡಿ ಏನ್ ಪ್ರಾಬ್ಲಮ್ ಆಗಲ್ಲ. ಸೊ ಏನೋ ಒಂದು ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಅನ್ನೋ ಅನ್ಕೊಂಡಿದ್ದೆ. ಬಟ್ 4 ಅವರ್ಸ್ ಇನ್ನೂ ಗೊತ್ತಿಲ್ಲ, ನೋಡೋಣ ಜರ್ನಿ ಮಾಡ್ತಾ.
ಬಲ್ಲರ್ಷ ಆದ್ಮೇಲೆ ನಾಗ್ಪುರ್ ಇದೆ ವೀಕ್ಷಕರೇ. ನಾಗ್ಪುರ್ ಬರೋ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಬರ್ಬೇಕು. ಇವಾಗ ನಾವು 2:15ಗೆನೆ ಬಲ್ಲರ್ಷ ದಾಟಿದೀವಿ ವೀಕ್ಷಕರೇ. ಇವಾಗ ನಾಗ್ಪುರ್ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಟೈಮ್ ಬಂದ್ಬಿಟ್ಟು ಸಂಜೆ 6 ಗಂಟೆ ಆಗ್ತಾ ಇದೆ. ಇಲ್ಲಿಗೆ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2:05 ಇತ್ತು ವೀಕ್ಷಕರ. ನೋಡಿ ನೀವೇ ಲೆಕ್ಕ ಹಾಕಿ ಎಷ್ಟು ಅವರ್ ಡಿಲೇ ಅಂತ. ವೀಕ್ಷಕರೇ, ನಾಗ್ಪುರ್ ಸಿಟಿ ಆರೆಂಜ್ ಸಿಟಿ ಅಂತಾರೆ. ಸೊ ತುಂಬಾ ಜನ ಹತ್ಕೊಂಡವ್ರಿದ್ದಾರೆ, ನೋಡ್ತಾ ಇರ್ಬೋದು. ತುಂಬಾ ರಶ್ ಇದೆ ವೀಕ್ಷಕರೇ. ಇಲ್ಲಿಂದ ಫುಲ್ ಟ್ರೈನ್ ಆಗುತ್ತೆ ಅನ್ಸುತ್ತೆ, ನೋಡ ವೀಕ್ಷಕರೇ. ನಾನು ಮುಂಚೆನೂ ಬಂದಿದ್ದೆ ಹೈದರಾಬಾದ್ ಟು ನಾಗ್ಪುರ್ಗೆ ದಾನಾಪುರ್ ಎಕ್ಸ್ಪ್ರೆಸ್ ಅಲ್ಲಿ. ಕೋಚ್ ಕೇರ್ ಸೆಂಟರ್ ನಾಗ್ಪುರ್ ಹಿಂದಿಯಲ್ಲಿ ಬರ್ತಿದೆ ನೋಡಿ ವೀಕ್ಷಕರೇ. ಸಂಜೆ ಟೈಮಲ್ಲಿ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಒಂದ್ ರೀತಿಲಿ ತುಂಬಾ ಖುಷಿ ಆಗುತ್ತೆ. ಟ್ರೈನ್ ಅಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಅಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೇ. ಈವ್ನಿಂಗ್ ಆಗ್ತಿದ್ದಂಗೆ ಈವ್ನಿಂಗ್ ಸ್ನಾಕ್ಸ್ ಬಂತು ವೀಕ್ಷಕರೇ. ಚನ್ನ ಮಸಾಲ ಅಂತ 20 ರೂಪಾಯಿ ಇದರ ಬೆಲೆ. ನೋಡಿ ವೀಕ್ಷಕರೇ, ಮಳೆ ಬರೋ ತರ ಇದೆ, ತುಂಬಾ ಮೋಡ ತುಂಬಿಕೊಂಡಿದೆ. ಸೊ ಚನ್ನ ಮಸಾಲ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ಹುಳಿ ಈವ್ನಿಂಗ್ ಸ್ನಾಕ್ಸ್ ಈ ತರ ಎಲ್ಲ ದಿನಕ್ಕೆ ಟ್ರೈನ್ ಅಲ್ಲಿ ಮಾತ್ರ ಸಿಗೋದು ವೀಕ್ಷಕರ. ಹುಡ್ಕೊಂಡು ಹೋದ್ರು ರೇರ್ ಸಿಗೋದು ಹೊರಗಡೆ. ನೋಡಿ ವೀಕ್ಷಕರೇ, ಇವಾಗ ಸ್ಪೀಡ್ ತಗೊಳ್ತಾ ಇದೆ ನಮ್ ಟ್ರೈನ್. ಹೆಂಗ್ ಹೋಗ್ತಾ ಇದೆ ನೋಡಿ. ಕೆಳಗಡೆದೆಲ್ಲ ಫುಲ್ ಗಾಳಿಗೆ ಚಲ್ಲಾಪಿಲ್ಲಿ ಆಗ್ತಾ ಇದೆ. ಸೊ ಸ್ಪೀಡ್ ಬಂದ್ಬಿಟ್ಟು 95 ಆಗ್ತಾ ಇದೆ. 100 ತನಕ ಹೋಗ್ತಾ ಇದೆ ವೀಕ್ಷಕರ. ಫುಲ್ ಧೂಳೆ ಬಸ್ಕೊಂಡು ಹೋಗ್ತಾ ಇದೆ, ನೋಡ್ಬೋದು ನೀವು. ಈ ತರ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಟೈಮ್ ಕವರ್ ಮಾಡ್ತಾರೇನೋ ಅನ್ಸ್ತಾ ಇದೆ. ನೋಡೋಣ. ಇನ್ನು ಅರ್ಧ ಕಳೆದಿದೀವಿ, ಅರ್ಧದ ಮೇಲೆ ಕಳಿಬೇಕಿನ್ನು. ಸೊ ಒಂಥರ ಈವ್ನಿಂಗ್ ಟೈಮಲ್ಲಿ ನೋಡೋಕ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಕ್ಲೈಮೇಟ್. ಈ ತರ ಟೈಮಲ್ಲಿ ಜರ್ನಿ ಮಾಡೋದೇ ಬೇರೆ ಖುಷಿ ವೀಕ್ಷಕರೇ, ನಿಜವಾಗ್ಲು. ವೀಕ್ಷಕರೇ, ಯಾವ್ದೋ ಬೇತುಲ್ ಅಂತ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 8:48 ಆಗಿದೆ. ಸೊ ಇನ್ನು ಇಲ್ಲಿಂದ ನೆಕ್ಸ್ಟ್ ನಮ್ ಸ್ಟಾಪ್ ಬಂದ್ಬಿಟ್ಟು ಇಟಾರ್ಸಿ ಜಂಕ್ಷನ್. ಸೊ ಇನ್ನು ಇಲ್ಲಿಂದ 110-105 ಕಿಲೋಮೀಟರ್ ಇದೆ ವೀಕ್ಷಕರೇ. ಸ್ಟಾಪ್ ಮಾಡಿದ್ದಾರೆ, ಗೊತ್ತಿಲ್ಲ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ವೀಕ್ಷಕರೇ, ಇವಾಗ ನಾವು ರಾಣಿ ಕಮಲಾಪತಿ ಅಂತ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗ್ತಾ ಇದೀವಿ. ಸೊ ಇಲ್ಲಿಗೆ ಬರೋ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಯ್ತು ರಾತ್ರಿ. ನಾವು ಈಗ ಅರ್ಲಿ ಮಾರ್ನಿಂಗ್ 2:20 ಎಂಟ್ರಿ ಆಗ್ತಾ ಇದೀವಿ. ಸೊ ನಾವು ಬೇತುಲ್ ಅಂತ ಊರಲ್ಲಿ ಊಟ ಮಾಡಿದ್ವಿ. ಸೊ ಲೇಟ್ ಆಗಿತ್ತು, ನಿದ್ದೆ ಬರ್ತಾ ಮಲ್ಕೊಂಡ್ವಿ ವೀಕ್ಷಕರೇ. ಸೊ ಇಟಾರ್ಸಿ ಜಂಕ್ಷನ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ಇದೆ ನೋಡಿ ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್. ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 6:36 ಆಗಿದೆ. ಸೊ ನಾವು ನೆಕ್ಸ್ಟ್ ಬರೋ ಸ್ಟೇಷನ್ ಅಂದ್ರೆ ಝಾನ್ಸಿ ಜಂಕ್ಷನ್. ಸೊ ಝಾನ್ಸಿ ಜಂಕ್ಷನ್ಗೆ ಬೆಳಿಗ್ಗೆ 4:50 ಮುಟ್ಟಬೇಕು. ಇನ್ನೂ ಮುಟ್ಟಿಲ್ಲ, ಇನ್ನೂ ದೂರ ಇದೆ ವೀಕ್ಷಕರೇ. ಲಲಿತ್ಪುರ್ ಅಂತ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದ್ದಾರೆ.
ಫೈನಲಿ ವೀರಾಂಗನ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನ್ಗೆ ನಾವು ಎಂಟ್ರಿ ಆಗ್ತಿದ್ದೀವಿ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು 8 ನಿಮಿಷ ಆಗಿದೆ ವೀಕ್ಷಕರೇ. ಇಲ್ಲಿಗೆ ಬರುವ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 4:50 ಬರಬೇಕಿತ್ತು, ಡಿಲೇ ಆಗಿದೆ. ನಮ್ಮ 2ನೇ ದಿನ ಜರ್ನಿ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಬರೋಬ್ಬರಿ 27 ಅವರ್ ಸ್ಟಾರ್ಟ್ ಆಯ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿ. ವೀಕ್ಷಕರೇ ಮತ್ತೆ ಸ್ಟಾಪ್ ಮಾಡಿದ್ದಾರೆ ಸೋನಾಗಿರಿ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ. ಇವಾಗ ನೆಕ್ಸ್ಟ್ ಬರೋದು ಆಗ್ರಾ ಕ್ಯಾಂಟ್. ಸೊ ಆಗ್ರಾ ಕ್ಯಾಂಟ್ಗೆ ಬೆಳಿಗ್ಗೆ 8:10 ಮುಟ್ಟೋ ಟೈಮ್ ಇದೆ, ಬಟ್ ಗೊತ್ತಿಲ್ಲ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಸೊ ಇದು ಸೋನಾಗಿರಿ ರೈಲ್ವೆ ಸ್ಟೇಷನ್ ಇದೆ ನೋಡಿ. ವೀಕ್ಷಕರೇ ಇವಾಗ ನಾವು ಆಗ್ರಾ ಕ್ಯಾಂಟ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಟೈಮ್ ಬಂದ್ಬಿಟ್ಟು 11:48 ಆಗಿದೆ ವೀಕ್ಷಕರೇ. ಸೊ ಇಲ್ಲಿಗೆ ಬೆಳಿಗ್ಗೆ 8:10 ಬರ್ಬೇಕಿತ್ತು. ಸೊ ಇವಾಗ ಬಂದಿದೆ. ಸೊ ಇಲ್ಲೊಂದು 5 ನಿಮಿಷ ಹಾಲ್ಟ್ ಇದೆ. ನೆಕ್ಸ್ಟ್ ಇದು ಆಗ್ರಾ ಕ್ಯಾಂಟ್ ಆದ್ಮೇಲೆ ಮಥುರಾ ಜಂಕ್ಷನ್ ಆದ್ಮೇಲೆ ಹಜರತ್ ನಿಜಾಮುದ್ದೀನ್ ಡೆಲ್ಲಿ. ಸೊ ನೋಡ್ತಾ ಇರಿ ವೀಕ್ಷಕರೇ, ಪೂರ್ತಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ವರ್ಷೋಣ ನಮ್ಮ ಜರ್ನಿನ. ವೀಕ್ಷಕರೇ ಇವಾಗ ಆಗ್ರಾ ಕ್ಯಾಂಟ್ ಇಂದ ಬಿಟ್ಟಿದ್ದಾರೆ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಆಗಿದೆ. ಇಲ್ಲೊಂದು ರೈಸ್ ತಗೊಂಡ್ವಿ ವೀಕ್ಷಕರೇ, ವೆಜ್ ಬಿರಿಯಾನಿ ಅಂತ. ಕಾಸ್ಟ್ ಬಂದ್ಬಿಟ್ಟು 80 ರೂಪಾಯಿ. ಇಷ್ಟೊತ್ತನ ಬಂದಿಲ್ಲ. ಸೊ ಏನೋ ಒಬ್ರು ಏನೋ ಬಂದಿದ್ರು, ಅದು ನಾನ್ ವೆಜ್ ಇತ್ತು ಅವ್ರ ಹತ್ರ. ಸೊ ಇದನ್ನ ರಿವ್ಯೂ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಟೇಸ್ಟ್ ಅಂತ. ಈ ತರ ಇದೆ ನೋಡಿ ವೀಕ್ಷಕರೇ. ಒಳಗಡೆ ಒಂದು ಪಿಕಲ್ ಪಾಕೆಟ್ ಹಾಕಿದಾರೆ, ಒಂದು ಸ್ಪೂನ್ ಹಾಕಿದಾರೆ. ನೋಡಕ್ ಮಾತ್ರ ಚೆನ್ನಾಗಿದೆ, ಬಿಸಿನೂ ಇದೆ. ನೋಡ ತಿಂದ್ಬಿಟ್ಟು ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ. ವೀಕ್ಷಕರೇ ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಓಕೆ ಚೆನ್ನಾಗಿತ್ತು, ಎವರೇಜ್ ಇತ್ತು ಅಂತಾನೆ ಹೇಳ್ಬೇಕಾಗತ್ತೆ. ಏನೋ ಮಾಡಕ್ಕಾಗಲ್ಲ, ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಕೂಡ ಇಲ್ಲ, ಏನು ಬರ್ತಾನೋ ಇಲ್ಲ. ಸೊ ಬಿಸಿ ಇತ್ತು ಅಂತ ನಮ್ಗೆ ಚೆನ್ನಾಗ್ ಅನ್ಸಿದೆ ವೀಕ್ಷಕರೇ ಹೇಳ್ಬೇಕಂದ್ರೆ. 80 ರೂಪಾಯಿ ಇದ್ರ ಕಾಸ್ಟ್. ಸ್ವಲ್ಪ ಹೊತ್ತಾದ್ಮೇಲೆ ಈ ಟೀ ಬಂತು. ಈ ಟೀ ಕಾಸ್ಟ್ ಬಂದು 20 ರೂಪಾಯಿ ವೀಕ್ಷಕರೇ. ಆಗ್ರಾ ಕ್ಯಾಂಟ್ ಆದ್ಮೇಲೆ ಸ್ವಲ್ಪ ಏನಾದ್ರು ಬರ್ತಾ ಇದೆ ವೀಕ್ಷಕರೇ. ಬಂದಿದ್ದೆಲ್ಲ ನಾವು ಟೇಸ್ಟ್ ಮಾಡ್ತಾ ಇದೀವಿ. ವೆಜ್ ಮಾತ್ರ, ನಾನ್ ವೆಜ್ ನಾವು ಮಾಡಲ್ಲ. ಸೊ ನಾವು ವೆಜಿಟೇರಿಯನ್. ನಾನ್ ವೆಜ್ ಕೂಡ ಬರ್ತಾ ಇದೆ. ನಾನ್ ವೆಜ್ ತಿನ್ನೋರಿಗೆ ಆಪ್ಷನ್ ಕೂಡ ಇದೆ, ಬಟ್ ಜಾಸ್ತಿ ಆಪ್ಷನ್ ನಾನ್ ವೆಜ್ ಬರ್ತಾ ಇದೆ ಈ ಟ್ರೈನ್ ಅಲ್ಲಿ ಕಂಪೇರ್ ಟು ವೆಜಿಟೇರಿಯನ್. ವೀಕ್ಷಕರೇ ಮಥುರಾ ಸ್ಕಿಪ್ ಆಗಿದೀವಿ. ನನ್ ಫೋನ್ ಬಂದಿತ್ತು, ಫೋನಲ್ಲಿ ಇದ್ದೆ, ಸೊ ಇದು ಮಾಡಕ್ಕಾಗಿಲ್ಲ. ಮಥುರಾ ಸ್ಕಿಪ್ ಆಗಿದೀವಿ. ನೆಕ್ಸ್ಟ್ ಏನಿದೆ ಹಜರತ್ ನಿಜಾಮುದ್ದೀನ್ ಡೆಲ್ಲಿ.
ವೀಕ್ಷಕರೇ, ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಗಿಂತ ಮುಂಚೆ ನಿಲ್ಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಈ ಟ್ರೈನ್ ಬರ್ತಾ ಇದೆ ಅಲ್ಲ, ಈ ಟ್ರೈನ್ ಬಂದ್ಬಿಟ್ಟು ಚೆನ್ನೈ ರಾಜಧಾನಿ ಎಕ್ಸ್ಪ್ರೆಸ್ ಇದೆ ನೋಡಿ ವೀಕ್ಷಕರೇ. ಈ ತರ ನೋಡಕ್ ಅಪರೂಪ ವೀಕ್ಷಕರೇ. ಇದೆ ಯಾವ್ದಪ್ಪ ಟ್ರೈನ್, ಆ ಕಡೆಯಿಂದ ಚೆನ್ನೈ ರಾಜಧಾನಿ ಎಕ್ಸ್ಪ್ರೆಸ್ ಹೋಯ್ತು, ಈ ಕಡೆಯಿಂದ ಇದು ವಿಶಾಖಪಟ್ನಂ ಅಮೃತ್ಸರ್ ಎಕ್ಸ್ಪ್ರೆಸ್ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಅದೇ ಇದೆ, ರೈಟ್, ಅದೇ ಇದೆ ನಿಜವಾಗ್ಲು. ಆ ಕಡೆಯಿಂದ ಅದು ಹೋಯ್ತು, ಈ ಕಡೆಯಿಂದ ಇದು ಹೋಯ್ತು, ನಮ್ದು ಅಲ್ಲೇ ನಿಂತು. ತುಂಬಾ ಅದ್ಭುತ. ಈ ತರ ಸಿಗೋದು ತುಂಬಾ ರೇರ್ ವೀಕ್ಷಕರೇ, ಈ ತರ ನೋಡಕ್ಕೆ. ವೀಕ್ಷಕರೇ, ಫೈನಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು 3:53 ಆಗಿದೆ. ಟೋಟಲ್ 3.5 ಅವರ್ ಡಿಲೇ ಆಗಿದೆ. ಇಲ್ಲಿಗೆ ಬರೋ ಮುಟ್ಟೋ ಟೈಮ್ ಅಂತೂ ಬೆಳಿಗ್ಗೆ 10:40 ಕೊಟ್ಟಿದ್ದಾರೆ. ಬಂದಿದ್ದು 3:53 ವೀಕ್ಷಕರೇ. ಇಲ್ಲಿ ಒಂದು 10 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ನಾವು ಬಿಟ್ಟಿದ್ದೀವಿ. ಟೈಮ್ ಬಂದ್ಬಿಟ್ಟು 4:09 ಆಗಿದೆ ವೀಕ್ಷಕರೇ. ಇವಾಗ ಇನ್ನೊಂದ್ 2 ಸ್ಟಾಪ್ ಇದೆ. ಸ್ಟಾಪ್ ಅಂದ್ರೆ 3ನೇ ಸ್ಟಾಪ್ ಹರಿದ್ವಾರ ಜಂಕ್ಷನ್ ಇದೆ ವೀಕ್ಷಕರೇ. ಇವಾಗ ಆನಂದ್ ವಿಹಾರ್ ರೈಲ್ವೆ ಸ್ಟೇಷನ್ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಇದೂ ಕೂಡ ದಿಲ್ಲಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಮೀರೂಟ್ ಸಿಟಿ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 6:17 ಆಗಿದೆ. ಇಲ್ಲಿಗೆ ಬರೋ ಟೈಮ್ ಬಂದ್ಬಿಟ್ಟು 12:08 ಇತ್ತು. ಬರೋಬ್ಬರಿ 6 ಅವರ್ 10 ನಿಮಿಷ ಡಿಲೇ ಆಗಿದೆ ವೀಕ್ಷಕರೇ. ಯಾರೋ ಚೈನ್ ಎಳೆದ್ಬಿಟ್ಟಿದ್ದಾರೆ ವೀಕ್ಷಕರೇ. ಮುಂಚೆನೆ ತುಂಬಾ ಡಿಲೇ ಆಗಿದೆ, ಮತ್ತೆ ತಿರ್ಗಾ ಡಿಲೇ ಆಗ್ಬಿಡುತ್ತೆ. ಯಾರು ಹೇಳಿದಾರೋ ಗೊತ್ತಿಲ್ಲ. ತುಂಬಾ ಸ್ಪೀಡ್ ಆಗಿತ್ತು ಗಾಡಿ, ಸಡನ್ ಆಗಿ ಸ್ಟಾಪ್ ಆಯ್ತು ವೀಕ್ಷಕರೇ. ಇವಾಗ ನಾವು ರೂರ್ಕಿ ಅಂತ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 8:17 ಆಗಿದೆ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2:44 ಇತ್ತು. ಟೋಟಲ್ 5 ಅವರ್ 35 ನಿಮಿಷ ಡಿಲೇ ಆಗಿದೆ ವೀಕ್ಷಕರೇ. ವೀಕ್ಷಕರೇ, ಫೈನಲಿ ನಾವು ಹರಿದ್ವಾರ ಸಿಟಿನ ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗ್ತದೆ ಆಲ್ರೆಡಿ. ಹರಿದ್ವಾರ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಾ ಇದೀವಿ. ಟೋಟಲ್ 5 ಅವರ್ 51 ನಿಮಿಷ ಡಿಲೇ. 6 ಅವರ್ ಇಟ್ಕೊಳ್ಳಿ ವೀಕ್ಷಕರೇ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ನಾವು ಮುಟ್ಟಿದ್ದೀವಿ. ಲೆಕ್ಕ ಹಾಕಿ ವೀಕ್ಷಕರೇ, ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ದೀವಿ, ಎಷ್ಟು ಗಂಟೆ ರೀಚ್ ಆಗಿದ್ದೀವಿ. 5:15, ನಿನ್ನೆ ಬೆಳಿಗ್ಗೆ 5:15 ಬಿಟ್ಟಿದ್ದು. ನಮ್ಮ ಪ್ರಕಾರ 40ರಿಂದ 41 ತಾಸು ಜರ್ನಿ ಆಗಿದೆ ವೀಕ್ಷಕರೇ, ನಾವು ಹೈದರಾಬಾದ್ ಇಂದ ಇಲ್ಲಿಗೆ ಹರಿದ್ವಾರ ಮುಟ್ಟಕ್ಕೆ. ವೀಕ್ಷಕರೇ, ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದು ಎಪಿಸೋಡ್ 1 ಆಗಿರುತ್ತದೆ. ಸೊ ಇದು ಹೊರಗಡೆ ನೋಡಿ, ಹರಿದ್ವಾರ ರೈಲ್ವೆ ಸ್ಟೇಷನ್ ನಾವು ಹೊರಗಡೆ ಬಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇರೋದು. ಸೊ ಎಪಿಸೋಡ್ 2 ಬರುತ್ತೆ, ಸ್ವಲ್ಪ ಡಿಲೇ ಆದ್ರೂ ಆಗ್ಬಹುದು ವೀಕ್ಷಕರೇ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ವೀಕ್ಷಕರೇ. ಸಿಗೋಣ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಎಪಿಸೋಡ್ 2 ಅಲ್ಲಿ ವೀಕ್ಷಕರೇ.